ಹಿಡಿಸಿತ್ತು ನನ್ನ ಮನಸ್ಸಿಗೆ ಬಾ ಅಂತ ಕರೆಸಿದಿ ನಿಮ್ಮೂರ ಜಾತ್ರೆಗೆ. ಹಲೋ ಹಾಯ್ ಫ್ರೆಂಡ್ಸ್, ಪ್ರಿವ್ಯೂ ವಿಡಿಯೋ ನೋಡಿದ್ರಲ್ಲ, ಆ ವಿಡಿಯೋ ಬಂದುಬಿಟ್ಟು ಎಲೈಟ್ ಮಷೀನ್ದಲ್ಲಿ ಮಾಡಿದ್ದೀನಿ. ಆ ವಿಡಿಯೋ ಸಂಬಂಧಪಟ್ಟ ಮೆಟರ್ ಲಿಂಕನ್ನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಫುಲ್ ಪ್ರಾಜೆಕ್ಟ್ ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕನ್ನು ನೀವು ನಿಮ್ಮ ಎಲೈಟ್ ಮಷೀನ್ಗೆ ಇನ್ಸ್ಟಾಲ್ ಮಾಡಿಕೊಂಡು ನೀವು ಈಸಿಯಾಗಿ ಎಡಿಟಿಂಗನ್ನು ಮಾಡ್ಕೋಬೋದು. ಅದು ಯಾವ ಥರ ಮಾಡ್ಕೊಳ್ಳೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೆ ನೋಡಿ. ಆ್ಯಂಡ್ ಅದಕ್ಕಿಂತ ಮುಂಚೆ ಯಾರಾದರೂ ಹೊಸಬರು ನಮ್ಮ ಚಾನಲನ್ನು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾವು ವಿಡಿಯೋ ಯಾವುದಾದ್ರೂ ನೆಕ್ಸ್ಟ್ ಟೈಮ್ ಹಾಕಿದ್ರು ಕೂಡ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರುತ್ತೆ. ಅಂದರೆ ಮೆಸೇಜ್ ಮೂಲಕ ಬರುತ್ತೆ ನಿಮಗೆ. ನೀವು ಈಸಿಯಾಗಿ ಟಕ್ಕಂತ ಮಾಡ್ಕೋಬೋದು. ಈಗ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೆ ಮಾಡಿ, ಟೈಮ್ ವೇಸ್ಟ್ ಮಾಡಿದೆ. ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಏನಿಲ್ಲ, ನೀವು ಜಸ್ಟು ಇಂಪೋರ್ಟ್ ಮಾಡ್ಕೊಂಡಿರ್ತಾರೆ. ನಿಮಗೆ ಎಲೈಟ್ ಮಷೀನ್ ಆ್ಯಪ್ಸ್ ಲಿಂಕ್ ಕೂಡ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಈ ಆ್ಯಪ್ಸ್ ಲಿಂಕು ನಿಮ್ಮ ಹತ್ರ ಒಂದು ವೇಳೆ ಇದ್ದಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಿಂದ ಇನ್ಸ್ಟಾಲ್ ಮಾಡ್ಬೇಕು, ಇದ್ದರೆ ಪರವಾಗಿಲ್ಲ. ಈಗ ಓಪನ್ ಮಾಡ್ಕೊಳ್ಳಿ ಎಲೈಟ್ ಮಷೀನ್ ಆ್ಯಪ್ಸು. ಓಪನ್ ಮಾಡ್ಕೊಂಡ್ರೆ ನಿಮಗೆ ಇಂಟರ್ಫೇಸ್ ಈ ಥರ ಇರುತ್ತೆ. ಇಲ್ಲಿ ಪ್ರಾಜೆಕ್ಟ್ ಅಂತ ಇದೆಯಲ್ಲ, ಈ ಪ್ರಾಜೆಕ್ಟ್ಗೆ ಬರಬೇಕಾಗುತ್ತೆ. ನೀವು ಪ್ರಾಜೆಕ್ಟ್ಗೆ ಬಂದುಬಿಟ್ಟು ಇಂಟರ್ಫೇಸ್ ಈ ಥರ ಬಂದಿರುತ್ತೆ. ಈಗ ಇಲ್ಲಿ ಒಂದು ಫುಲ್ ಪ್ರಾಜೆಕ್ಟ್ ಲಿಂಕ್ ಕೊಟ್ಟಿರ್ತೀನಲ್ಲ, ಅದನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ರೆ ನಿಮಗೆ ಇಂಟರ್ಫೇಸ್ ಈ ಥರ ಇರುತ್ತೆ. ನಾನು ಎಲ್ಲ ಆ್ಯನಿಮೇಷನ್ ಆ್ಯಡ್ ಮಾಡಿಕೊಟ್ಟಿರ್ತೀನಿ. ಓನ್ಲಿ ನೀವು ಫೋಟೋ ಮಾತ್ರ ರಿಪ್ಲೇಸ್ ಮಾಡ್ಕೊಳ್ಳೋದಿರುತ್ತೆ. ಈ ಥರ ಸ್ವೈಪ್ ಮಾಡಿ ಇಲ್ಲಿ ಫೋಟೋ ಇದೆಯಲ್ಲ, ಎಲೈಟ್ ಮಷೀನ್ ಲೋಗೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕಲರ್ ಅಂಡ್ ಫಿಲ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಒಂದು ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿರೋ ಫೋಟೋನ ನೀವು ಒಂದು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಬ್ಯಾಕ್ಗ್ರೌಂಡ್ ರಿಮೂವ್ ಹೋಗ್ಬಿಟ್ಟು ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಭಾಳ ಬೆಳಗಿನ ಫೋಟೋ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಪ್ಲಸ್ ಬಟನ್ ಕೊಡ್ತಾಯಿದ್ದೀನಿ ನೋಡಿ. ಈ ಥರ ಪ್ಲಸ್ ಬಟನ್ ಕೊಡಿ. ಅದು ಫೋಟೋ ಒಂದು ಆ್ಯನಿಮೇಷನ್ ಆ್ಯಡ್ ಆಗಿರುತ್ತೆ. ಆ್ಯನಿಮೇಷನ್ ಕೂಡ ಇರುತ್ತೆ ನಿಮಗೆ. ನಾನು ಟೆಕ್ಸ್ಟ್ ಕೂಡ ಪ್ರೀಸೆಟ್ ಕೊಟ್ಟಿರ್ತೀನಿ. ಅಷ್ಟು ಫುಲ್ ಪ್ರಾಜೆಕ್ಟ್ ಒಂದೇ ಇದರಲ್ಲಿ ಇರುತ್ತೆ. ನೀವು ಈಸಿಯಾಗಿ ಮಾಡ್ಕೋಬೋದು. ಜಸ್ಟ್ ಏನಿಲ್ಲ, ಒಂದು ಕ್ಲಿಕ್ಕಲ್ಲಿ ನೀವು ಎಡಿಟಿಂಗನ್ನು ಕಂಪ್ಲೀಟ್ ಮಾಡ್ಕೋಬೋದು. ಈಗ ಈ ಸಾಂಗು ಎಕ್ಸ್ಟ್ರಾ ಪಾರ್ಟ್ ಇದೆಯಲ್ಲ, ಈ ಬೀಟ್ ಮಾರ್ಕ್ಗೆ ಇಟ್ಕೊಂಡ್ಬಿಟ್ಟು ಸಾಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕಟಿಂಗ್ ಮಾಡ್ಕೊಳ್ಳಿ, ಕರೆಕ್ಟಾಗಿ ಆಗುತ್ತೆ. ಈಗ ಒಂದ್ಸರಿ ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ ನಿಮ್ಗೆ ಯಾವ ಥರ ಬಂದಿದೆ ಅಂತಂದು. ಹಿಡಿಸಿತ್ತು ನನ್ನ ಮನಸ್ಸಿಗೆ ಬಾ ಅಂತ ಕರೆಸಿದಿ ನಿಮ್ಮೂರ ಜಾತ್ರೆಗೆ. ಥರ ಬಂದಿರುತ್ತಲ್ಲ. ಈಗ ವಿಡಿಯೋ ಸೇವ್ ಮಾಡ್ಕೋಬೇಕಲ್ಲ, ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಯಾರೋ ಮಾರ್ಕ್ ಮೇಲೆ ಮತ್ತು ಯಾರೋ ಮಾರ್ಕ್ ಮೇಲೆ ನಿಮ್ಮದು ಆ್ಯಂಡ್ರಾಯ್ಡ್ ಮೊಬೈಲ್ ಇದ್ದಿತ್ತಂದರೆ ಇಲ್ಲಿ 1080p ಫುಲ್ HD ಅಂತಿದೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಾಂದರೆ